ಸೀರಿಯಲ್ ಕರೆಕ್ಟ್ ವರಿ ನೋಡ್ಕೊಂತ ಕೂತ್ಕೊಂಡ್ಬಿಡೋದು ಚಿತ್ರ ಬರ್ತಿರ್ತಾವು ಹೋಗಿರ್ತಾವು ಅವ್ರು ಹುಡುಗಿ ಹೇಳ್ತಾರೆ ಮಮ್ಮಿ ನನಗೆ ರ್ಯಾಂಕ್ ಬರೋಂಗೈತಿ ನಾನು ಸರಿಯಾಗಿ ಓದ್ಕೊತೀನಿ ಸ್ವಲ್ಪ ಟಿವಿ ಐತಲ್ಲ ಆಫ್ ಮಾಡ್ತೀನಿ ಏನ್ ಮಾಡಲ್ಲ ಅವ್ರ ಮಮ್ಮಿ ಆನ್ ಮಾಡಿದ್ರು ಏನ್ ಮಾಡಿದ್ರಿ ಎಲ್ಲರೂ ಮಾಡ್ತಾರೆ ಮನೆಗೆ ಹೋಗತ್ಲೆ ನಾವು ನೋಡಿ ನೋಡ್ಬಾರ್ದು ಅಂತಂದು ಹೇಳೋದಿಲ್ಲ ಬಟ್ 10 minutes or half an hour ನೋಡಿ ಮೈಂಡ್ ಫ್ರೆಶ್ ಅರಿವುಂಟಷ್ಟು ಗೊತ್ತಾಗ್ತಾ ಒಂದು ಹಾಫ್ an hour ಇಲ್ಲ ಸರ್ ನಾವು ಹೋದ 7 ಗಂಟೆ ಹಚ್ಕೊಂಡು ಕೂತಾರ ಮುಂಜಾನೆ ಹುಡುಗ ಕಾಣಿಸ್ತೀನಿ ಅಂತ ಅದರ ಎಲ್ಲ ಮಕ್ಕಳು ಅಡ್ಡ ಟಿವಿ ಆಫ್ ಆತು ಊಟನ ಮಾಡಲ್ಲ 12 ಗಂಟೆ ಸೀರಿಯಲ್ ಅದು ಮಮ್ಮಿ 10 ನನ್ನ ಮಕ್ಕಳ ಹೇಳ್ತಾವ ಖುಷಿಯಾಗಿ ಬರ್ತೈತಿ ನಾನು ನೋಡ್ತೀನಿ ನೋಡ್ತೀನಿ ಕುಂದ್ರಿ ಬಾಜು ನೋಡಿ ಕುಂದ್ರ ಅರಿವುಂಟಷ್ಟು ನಾ ಹೇಳ್ತಾರೆ ನೀವು ಫೋನ್ ನೋಡ್ಕೊಳ್ಳಿ ಫೋನ್ ಯೂಸ್ ಮಾಡ್ಕೊಳ್ಳಿ ಅದೆಲ್ಲ ಒಂದು 10 ನಿಮಿಷ ಯೂಸ್ ಮಾಡಿ ಬೇಕಾದ ನೆಸೆಸಿಟಿ ಅರಿವುಂಟಷ್ಟು ಟಿವಿ ಯೂಸ್ ಮಾಡಬೇಡಿ ಅಂತ ಹೇಳೋದಿಲ್ಲ ಒಂದು ಹಾಫ್ an hour ನೋಡಿ ಮೈಂಡ್ ರಿಫ್ರೆಶ್ ಆಗುತ್ತಾ 10 ತಾಸು ಹುಡುಗಿ ಓದ್ಕೊಂಡ್ರಿ ಹುಡುಗಿ ಓದ್ದು ಅವ್ರ ಮಮ್ಮಿಗೆ ಹೇಳ್ತಾರೆ ಏನ್ ಹೇಳ್ತೀರಿ ಮಮ್ಮಿಗೆ ಟಿವಿಯನ್ನ ಆಫ್ ಮಾಡಿ ಚಿಟ್ಕೊಂಡು ನೋಡ್ತೀರಿ ಅವ್ರ ಮಮ್ಮಿಗೆ ಯಾರು ಹೆಂಗ್ ಕುಡಿತಿದೆ ಯಾರು ಟಿವಿ ಆಫ್ ಮಾಡ್ಬೋದು ಕೊಳ್ಳನ ಒಂದು ದೊಡ್ಡ ಹೆಂಗೆ ಇಟ್ಕೊಂಡ್ರಿ ಮಮ್ಮಿಗೆ ಸಿಟ್ಟು ಬಂತು ಜಬರ್ಸಿಲ್ಲ ಮಮ್ಮಿ ಜಬರ್ಸಿಲ್ಲ ಸುಮ್ಮನೆ ಕುಂದ್ರು ಇಲ್ಲ ಅಂದ್ರೆ ಹೊಡಿತಾನೆ ಮಮ್ಮಿ ಮತ್ತೆ ಟೀಚರ್ ತಗೊಂಡ್ಬಂದ ಹುಡುಗಿ ಮರುದಿವ್ಸ ಸರ್ ನಮ್ಮ ಮನೆಯಲ್ಲಿ ಟಿವಿ ಹಚ್ಚಿದ್ರೆ ನಮ್ಮ ಮಮ್ಮಿ ನಮ್ಗೆ ಓದಕ್ಕೆ ಭಾಳ ಡಿಸ್ಟರ್ಬೆನ್ಸ್ ಅರ್ಸವ ಆಪ ಮಾಡೋಣ ಎಲ್ಲಿ ಯಾಕೆ ಆಫ್ ಕಳೆ ಕರೆಯೋರಿ ಮೊಬೈಲ್ ಜಾಸ್ತಿ ನೋಡ್ಬೇಕಾದ್ರೆ ನೀವು ಆಫ್ ಹಾಕಿ ಟಿವಿ ಇವಾಗ ನೋಡ್ಕೊಂತ ಕುಂದ್ರೆ ನೀವು ಆಫ್ ಹಾಕಿ ಸುಳ್ಳು ಹೇಳಲ್ಲ ಅರಿವುಂಟಷ್ಟು ಏನಾಗ್ತಂದ್ರ ಮರುದಿವ್ಸ ಬಂದ್ರಿ ಆ ಹುಡುಗಿ ಸರ ಟಿವಿ ಹಚ್ಚಿಬಿಟ್ರೆ ಮಮ್ಮಿ ಬಟ್ಟ ಆರ್ಸವ ಇನ್ನೊಂದ್ಸಲ ಕನ್ವೀನಿಯನ್ಸ್ ಮಾಡಿ ಮಮ್ಮಿ ಇನ್ನೊಂದ್ಸಲ ಕನ್ವೀನಿಯನ್ಸ್ ಮಾಡು ಅಂತಂದು ಹೇಳಿದ್ಯಾ ಬಟ್ ಅದು ಮಳೆ ಹುಡುಗಿ ಹೋಗಿ 3ನೇ ದಿವಸದ ಸೈತೆ ಅವ್ರ ಮಮ್ಮಿಗೆ ಮಮ್ಮಿ ನಾನು ಬ್ಯಾಂಕ್ ಕೊಡ್ಬೇಕಂತ ಮಾಡಿದ್ದೀನಿ ಚೆನ್ನಾಗಿ ಓದ್ಬೇಕಂತ ಮಾಡಿದ್ದೀನಿ ಸ್ವಲ್ಪ ಟಿವಿ ಆಫ್ ಮಾಡಿ ಕೈ ಬಿಡಿತೀನಿ ಅಂತ ಕೇಳಿದ್ರಿ ಏನಿದು ನನ್ನ ದಿವಸ ಇದ ಸಬ್ಜೆಕ್ಟ್ ಹೇಳತ್ತಿನಲ್ಲಿ ಇದ ವಿಷಯ ಹೇಳತ್ತೀನಿ ಅದನ್ನ ಬಿಟ್ಟು ಬೇರೆ ಹೇಳಂತ ಅವ್ರ ಮಮ್ಮಿ ಅವಾಗ ಹೇಳ್ಕೊಂತ ಬಂದ್ರೆ ಹುಡುಗಿ ನಾ ಹೇಳಿದ್ದೆ ಅದು ಸುಳ್ಳವ ನಿಮ್ಮ ಮಮ್ಮಿ ಟಿವಿ ಹ್ಞೂ ಸರ್ ಒಂದು 2 ಕಾಲು ಐ ಸ್ವಲ್ಪ ಬಿಟ್ಟ ನಿರ್ಧಾರ ಅಂತ ತೊಗೊಂಡ್ಬಿಡ್ಬೇಕ್ರಿ ನಾವು ಫಾರ್ವರ್ಡ್ ಹಾಕಿವಿ ಅಂದ್ರೆ ಒಂದು 2 ಕಾಲು ಹೋಗ್ಬಿಡು ಅವ್ರ ಮಮ್ಮಿ ಬಗ್ಗೆ ಹೇಳ್ಬೇಕ್ರಿ ಹೇಳಿ ನಾನು ಒಂದು 2 ಕಾಲು ತೊಗೊಳ್ಳವ ನಿಮ್ಮ ಮಮ್ಮಿಗೆ ಒಂದ್ಸಲ ಹೇಳೋ ಟಿವಿ ಕಲ್ಲೋಗಿ ನೋಡೋಣ ಸೇಮ್ ಅಂತ ಮಾಡಿದ್ರಿ ಹುಡುಗಿ ತಗೊಂಡು ಹೋಗಿ ಒಂದು 2 ಕಲ್ಲು ಒಯ್ದೈತಿ ಬ್ಯಾಗ್ನಲ್ಲಿ ಮಮ್ಮಿ ಟಿವಿ ಆರಿಸ್ ಅಂತ ಹೇಳ್ತೀನಿ ಮಮ್ಮಿ ಟಿವಿ ಆರಿಸ್ಲಿಲ್ಲ ಅಂತ ಎಲ್ಲಿ ಹೋಗ್ತವೆ ಟಿವಿ ಮತ್ತೆ ನೀವು ಎಲ್ಲ ಇವತ್ತು ಟಿವಿಗೆ ಕಲ್ಲು ತಗೊಂಡು ನಿಮ್ಮ ಮನೆ ಟಿವಿಗೆ ಚೆನ್ನಾಗಿ ಹೇಳುತ್ತೆ ಪ್ರಾಕ್ಟಿಕಲ್ ಆಗ್ಬಾರ್ದು ನಮ್ಮ ಸರ್ ಹಿಂಗಿರಲ್ಲ ನಾಟಕ ಟಿವಿ ಮಾಡ್ಯಲ್ಲ ಇವತ್ತು ಅಂತ ನಿಂತ್ರಿ ಮಾಡ್ತಾರೆ ಜಾಸ್ತಿ ಕುಟುಂಬ ಇರುತ್ತೆ ತಿಳಿಯಾಗಿದ್ದಾರೆ ಅರ್ಥ ಆಗುತ್ತಾ ಓಕೆ ಈ ಕಡೆ ಎಸ್ ನೋಡಿ ಆ ಹುಡುಗಿ ಕಲ್ಲು ತಗೊಂಡ್ರೆ ಟಿವಿ ಹೋಗಿದ್ದು ಕಲ್ಲು ಇದೆ ಟಿವಿ 4 ಟಿವಿ ಆಗ ಕಲ್ಲು ಹೋಗಿದ್ದಲ್ಲ ಅವಾಗ ಆ ಹುಡುಗಿ ನೀಟಾಗಿ ಓದ್ತು ಮುಂದೆ ರ್ಯಾಂಕ್ ಬಂತು ರ್ಯಾಂಕ್ ಬಂದಿದ್ದ ಇದು 6 ತಿಂಗಳು ಬಿಟ್ಟಿದ್ರೆ ಅದು ವಿಲೇಜ್ ಜಾಬ್ ಅಂತ ನಾವೇನ್ ಹೇಳತ್ತೀವಿ ಏನು ಮೋಟಿವೇಟ್ ಆಗ್ತದೆ ನೀವು ಈಗ ಒಂದು ಸಣ್ಣವರಿದ್ದೀರಿ ಸಣ್ಣ ಮಕ್ಕಳಿದ್ದೀರಿ ನೀವೇನ್ ಮಾಡ್ಬೇಕಲ್ಲ ಸರಿಯಾಗಿ ಓದಿದ್ರ ಒಂದು ಒಳ್ಳೆ ಜಾಬ್ ಬಂದ್ರು ಅದು ಮನೆಗೆ ಯಾರು ಎಲ್ಲರನ್ನು ಮಲಗಿಸಿ ಓದುತ್ತಾರೆ ನಿಜವಾದ ಜಾಣ ನೋಡಿ ಯಾರ ಮನೆ ಡಿಸ್ಟರ್ಬೆನ್ಸ್ ಇರ್ತೈತಿ ಅವರು ಮೊಬೈಲ್ ತಂದು ಮಲಗಿಸಿ ಶಾಂತವಾದ ವಾತಾವರಣದಲ್ಲಿ ಮಲಗಿಸಿ ನೀವು ಹೋದ್ರೆ ನಿಮ್ಮ ತಲೆಯ ಅಕ್ಷರಗಳು ಹೋಗ್ತವು ಯಾರು ಎಲ್ಲರನ್ನು ಎಬ್ಬಿಸಿ ತಾನು ಎದ್ದು ಓದುತ್ತಾನೆ ನಿಜವಾದ ಗಡ್ಡ ಅಂದ್ರ ಎಲ್ಲರೂ ನೋಡಿ ನೀವೇನು ಅಕ್ಷರ
ಡಿಸ್ಟರ್ಬೆನ್ಸ್ ಇದ್ದಾಗ ಮೈಂಡ್ ಹೋಗೋದಿಲ್ಲ. ನೀವು ಎಷ್ಟು ಓದಿದ್ರು 1 ಪಾಯಿಂಟ್ ಹೋಗೋದಿಲ್ಲ. ಲಾಸ್ಟ್ ಏನ್ ಹೇಳೋದಲ್ಲ, ನೀವು ಸರಿಯಾಗಿ ಓದಿ ಈಗ ಸದಾ ಹೇಳೋದು ಪ್ಲಾನ್ ಸರಿ, ಸಣ್ಣ ಮಕ್ಕಳಲ್ಲಿ ಸರಿಯಾಗಿ ಓದಿದ್ರ ನಿಮ್ಗೆ 100% ಸಕ್ಸಸ್ ಸಿಗ್ತೈತಿ. 100 ರಿಸಲ್ಟ್ ಆಗುತ್ತಾ ನಮ್ಮ ಗೌರ್ಮೆಂಟ್ ಡಬಲ್ ಸಂಖ್ಯೆ ಅಂತ ಹೇಳ್ತಾ